ಯಾವುದು ಅಸಾಧ್ಯವಲ್ಲ. ನಿಮ್ಮ ಲೈಫಲ್ಲಿ ಯಾವುದೂ ಅಸಾಧ್ಯವಾದದ್ದಲ್ಲ. ನನ್ನಿಂದ ಆಗಲ್ಲ, ಎಲ್ಲ ಕಷ್ಟ, ಜೀವನನೇ ಸಾಕಾಗಿ ಹೋಗಿದೆ ಅನ್ನೋ ಮಾತನ್ನು ನಿಮ್ಮ ತಲೆಯಿಂದ ತೆಗೆದುಹಾಕ್ಬಿಡಿ. ಮನುಷ್ಯ ಅಂದಮೇಲೆ ಕಷ್ಟ ಸುಖ ಅನ್ನೋದು ಖಂಡಿತ ಇರುತ್ತೆ. ಅದನ್ನೆಲ್ಲ ನಾವು ಎದುರಿಸಿ ಜೀವನದಲ್ಲಿ ಮುಂದೆ ಬಂದೆ ಮಾತ್ರ ಒಂದು ಸಾಧನೆ ಮಾಡೋಕ್ಕಾಗೋದು. ಒಂದು ಸಾಧನೆ ಮಾಡೋಕ್ಕೆ ಹೊರಟಿದೆಯಾ ಅಂತ ಅಂದರೆ ನಿರಂತರ ಪ್ರಯತ್ನ ನಿನ್ನದಾಗಿರಬೇಕು. ಆಗ ಮಾತ್ರ ನಿನ್ನ ಗುರಿಯನ್ನು ತಲುಪಲು ಸಾಧ್ಯ ಆಗೋದು. ಒಂದು ಮಾತನ್ನು ಹೇಳ್ತೀನಿ ತಿಳ್ಕೊ. ಅಸಾಧ್ಯವೆಂಬ ವೈರಿ, ಅಪಾಯವೆಂಬ ಆಟ, ಸಾಧ್ಯ ಎನ್ನುವ ಭರವಸೆ, ಸವಾಲುಗಳ ಸೆರಮಾಲೆ ಇತ್ಯಾದಿಗಳೇ ಯಶಸ್ಸಿನ ಸರಕುಗಳು. ಇದನ್ನು ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕು. ನಿನ್ನ ಸಾಧನೆ ಹೇಗಿರಬೇಕು ಅಂತ ಅಂದರೆ ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕವಾಗಿರಬೇಕು. ನಾನೊಂದು ಸ್ಫೂರ್ತಿದಾಯಕ ಕಥೆಯನ್ನು ಹೇಳ್ತೀನಿ ಕೇಳಿ. ಒಬ್ಬ ಹುಡುಗಿ ಇರ್ತಾಳೆ. 18 ವರ್ಷ ವಯಸ್ಸು ಅವಳಿಗೆ. ಕೇವಲ 20 ದಿನಗಳಲ್ಲಿ 5 ಗೋಲ್ಡ್ ಮೆಡಲ್ಗಳನ್ನು ಗೆದ್ದು ಎಲ್ಲರಿಗೂ ತೋರಿಸ್ತಾಳೆ. ಹುಡುಗಿಯರು ಅಂದರೆ ಕೇವಲ ಅಡುಗೆ ಮಾಡಲಿಕ್ಕೆ ಮಾತ್ರ ಸೀಮಿತವಲ್ಲ. ಹುಡುಗಿಯರಿಗೂ ಕೂಡ ಹುಡುಗರ ರೀತಿ ಸಮಾನವಾದಂತಹ ಸಮಾನತೆ ಇದೆ. ಅಂದಹಾಗೆ ಅವಳಿಗೆ ಕಷ್ಟದ ಸಮಯದಲ್ಲಿ ಹಾಕಿಕೊಳ್ಳಲು ಶೂಗಳು ಕೂಡ ಇರಲಿಲ್ಲ. ಆದರೆ ಈಗ ಅವಳು ಅಡಿಡಾಸ್ನಂತಹ ದೊಡ್ಡ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾಳೆ. ಇದೇ ರೀತಿ ಸ್ನೇಹಿತರೆ, ಎಲ್ಲರಿಗೂ ಎಲ್ಲವೂ ಸಾಧ್ಯವಾಗುತ್ತದೆ. ಪ್ರಯತ್ನ ಪಡುವಂತಹ ಹಂಬಲ ನಮ್ಮಲ್ಲಿರಬೇಕು. ಹಾಗೆ ಪ್ರೋತ್ಸಾಹ ಕೊಡುವಂತಹ ಹಂಬಲ ಪೇರೆಂಟ್ಸ್ಗಳಲ್ಲಿರಬೇಕು. ಕೆಲವೊಂದು ಪೇರೆಂಟ್ಸ್ಗಳಿರ್ತಾರೆ ಗೆಳೆಯರೇ, ನಿಜ ಹೇಳಬೇಕು ಅಂದರೆ ಇಬ್ಬರು ಅಣ್ಣ ತಮ್ಮಂದಿರ್ತಾರೆ. ಅಣ್ಣ ಅದರಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇರ್ತಾನೆ. ತಮ್ಮ ಆದವನು ಏನೂ ಓದ್ತಾ ಇರಲ್ಲ. ಅವನು ಆ್ಯಾವ್ರೇಜ್ ಮಾರ್ಕ್ಸ್ ತೆಗಿತಿರ್ತಾನೆ. ಆದರೆ ಪೇರೆಂಟ್ಸ್ ಆದವರು ಅಣ್ಣನನ್ನೇ ತುಂಬ ಹೊಗಳ್ತಿರ್ತಾರೆ. ನೋಡು ನಿಮ್ಮ ಅಣ್ಣ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ, ನೀನು ಏನೂ ತೆಗೆದಿಲ್ಲ ಅಂತ ಡಿಮೋಟಿವೇಟ್ ಮಾಡ್ತಾರೆ. ದಯವಿಟ್ಟು ಸ್ನೇಹಿತರೆ ಆ ಥರ ಮಾಡಬೇಡಿ. ಯಾವತ್ತು ನಿನ್ನ ಹತ್ರ ಆಗಲ್ಲ ಅಂತ ಅಂದರು ಆಗತ್ತೆ, ನಿನ್ನ ಹತ್ರ ಓದು ಓದು ಅನ್ನುವಂಥ ಹಂಬಲ ಅವನಲ್ಲಿ ತುಂಬಬೇಕು. ಹಾಗಾದರೆ ಮಾತ್ರ ಅವನ ಜೀವನದಲ್ಲಿ ಮುಂದೆ ಬರೋಕ್ಕಾಗೋದು. ಇಲ್ಲ ಅಂದರೆ ನಿನ್ನ ಹತ್ರ ಏನೂ ಆಗಲ್ಲ, ನಿನ್ನ ಹತ್ರ ಏನೂ ಆಗಲ್ಲ, ನಿಮ್ಮ ಅಣ್ಣ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ ನೋಡು ಅನ್ನುವಂಥ ಅರ್ಥ ಅವರಲ್ಲಿ ಫುಲ್ಲು ಡಿಮೋಟಿವೇಟ್ ಆಗಿಬಿಡ್ತಾರೆ ಅವರು. ಅಂಥ ಸಮಯದಲ್ಲಿ ಅವರು ಏನು ಲೈಫಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೆ ಹೇಳೋದು, ಎಲ್ಲವೂ ಎಲ್ಲರಿಂದನೂ ಸಾಧ್ಯವಾಗುತ್ತದೆ. ಪ್ರಯತ್ನ ಪಡುವ ಹಂಬಲ ನಮ್ಮಲ್ಲಿರಬೇಕು ಸ್ನೇಹಿತರೆ. ನಿಜ ಹೇಳಬೇಕಂತ ಅಂದರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.